ನನ್ನೆಲ್ಲ ಪ್ರೀತಿಯ ನೆಚ್ಚಿನ ಸಹಧರ್ಮಿ ಬಂಧುಗಳಿಗೆ ನಿಮ್ಮ ಪ್ರೀತಿಯ ನವೀನ್ ಜಾಂಬ್ಳೆ ಮಾಡುವ ಸುಪ್ರೇಮ ಜೈ ಜಿನೇಂದ್ರ. ವಿಶ್ವಶಾಂತಿ ಯುವ ಸೇವಾ ಸಮಿತಿ ರಿಜಿಸ್ಟರ್ಡ್ ಟ್ರಸ್ಟ್ ಬೆಂಗಳೂರು ಇದರ ಸಂಸ್ಥಾಪಕ ಅಧ್ಯಕ್ಷನಾಗಿ ಇವತ್ತು ನಿಮ್ಮ ಮುಂದೆ ಬಹಳ ಸಂತೋಷಕರವಾದಂಥ ವಿಷಯವನ್ನು ತಂದಿದ್ದೇನೆ. ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತೆಯೇ ಒಂದು ಐತಿಹಾಸಿಕವಾದಂತಹ ಪೂಜಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಸಜ್ಜಾಗ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಇದ್ದೇನೆ. ಜನವರಿ 31, 2026 ಶನಿವಾರ ಬೆಳಗ್ಗೆ 9:30ಯಿಂದ 1:00ವರೆಗೂ 4 ಗಂಟೆಗಳ ಕಾಲ ಇಡೀ ವಿಶ್ವವೇ ಬೆರಗಾಗಿ ಜೈನ ಸಮುದಾಯದ ಕಡೆಗೆ ತಿರುಗಿ ನೋಡುವಂತಹ, ನಮ್ಮ ಸಮುದಾಯದ ಬಗೆಗೆ ವಿಶೇಷವಾದಂತಹ ಗೌರವ ಆದರವನ್ನು ತೋರಿಸುವಂತಹ ಒಂದು ಅಭೂತಪೂರ್ವ ಅದ್ಭುತವಾದಂತಹ ವೈಭವಯುತ ಜಿನ ಭಗವಂತನ ಸಹಸ್ರ ನಾಮಾರ್ಚನೆ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕಿದ್ದೇವೆ. ಜಿನ ಸಹಸ್ರ ನಾಮಾರ್ಚನೆ, ಒಂದೊಂದು ನಾಮದ ಉಚ್ಚಾರಣೆಯಿಂದ 61 ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದಷ್ಟು ಪುಣ್ಯ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಒಬ್ಬರು 1008 ನಾಮಗಳನ್ನು ನಾವು ಪ್ರತಿ ದಿವಸ ಭಾವಭಕ್ತಿಯಿಂದ ಅದನ್ನು ಪಠಣೆ ಮಾಡಿದ್ದೇ ಆದರೆ ಇನ್ನೆಷ್ಟು ನಮಗೆ ಪುಣ್ಯ ಇರಬೇಡ ಅಲ್ವೇ? ಹಾಗಾಗಿ ಕೇವಲ ಜೈನರು ಮಾತ್ರ ಯಾಕೆ, ಜೈನೇತರರಿಗೂ ಕೂಡ, ವಿಶ್ವದಲ್ಲಿರುವ ಸಕಲ ಜೀವರಾಶಿಗಳಿಗೂ ಕೂಡ ಸುಖ ಶಾಂತಿಯನ್ನು ಬಯಸುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಶ್ವಶಾಂತಿ ಯುವ ಸೇವಾ ಸಮಿತಿ ರಚನೆಯಾಗಿದ್ದು, ಯಾವುದೇ ರೀತಿಯ ಸಂಘ ಸಂಸ್ಥೆಗಳ, ಸಂಘಟನೆಗಳ, ಸಮಾಜದ ಅಥವಾ ಮಂಡಳಿಗಳ ಜೊತೆಗೆ ಪೈಪೋಟಿಯನ್ನು ನಡೆಸುವಂತಹ ಯಾವುದೇ ಉದ್ದೇಶವನ್ನು ಅಥವಾ ದುರುದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಸಂಸ್ಥೆ ರಚನೆ ಆಗಲಿಲ್ಲ. ಈ ಸಂಸ್ಥೆ ರಚನೆಯಾಗಿದ್ದು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ನಾವು ಜೈನ ಯುವಕರು, ಹಾಗೆ ಜೈನ ಯುವತಿಯರು, ಹಾಗೆ ಎಲ್ಲ ಸಹಧರ್ಮಿ ಬಂಧುಗಳು ಎಲ್ಲ ತಮ್ಮ ತಮ್ಮ ಸಂಘ ಸಂಸ್ಥೆ ಸಂಘಟನೆಗಳ ಭೇದವನ್ನು ಮರೆತು ನಾವೆಲ್ಲರೂ ಜೈನರು ಒಂದಾಗಿ ಈ ವಿಶ್ವಶಾಂತಿ ಯುವ ಸೇವಾ ಸಮಿತಿಯಲ್ಲಿ ಬಂದು ಸೇರಿ ವಿಶ್ವ ಮಟ್ಟದಲ್ಲಿ ಎಲ್ಲ ಜೀವಿಗಳಿಗೂ ಕೂಡ ಒಂದು ಶಾಂತಿಯನ್ನು ಬಯಸುವಂತಹ, ಹಾಗೆ ಜಿನ ಭಗವಂತನ ತತ್ವ ಸಿದ್ಧಾಂತಗಳನ್ನು, ಜೈನ ಧರ್ಮದ ಸದುದ್ದೇಶವನ್ನು, ಅಹಿಂಸಾ ತತ್ವವನ್ನು ಎಲ್ಲೆಡೆ ಸರಳವಾದ ರೀತಿಯಲ್ಲಿ ಜನಕ್ಕೆ ಅರ್ಥೈಸುವಂತಹ ಒಂದು ಪ್ರಯತ್ನಕ್ಕೆ ನಾವು ಈಗ ಸಾಕ್ಷಿಯಾಗಬೇಕಾಗಿದೆ. ಇಂತಹ ನಿಟ್ಟಿನಲ್ಲಿ ಜಿನ ಸಹಸ್ರ ನಾಮಾರ್ಚನೆಯಂತಹ ಒಂದು ಪೂಜಾ ಕಾರ್ಯಕ್ರಮದಲ್ಲಿ 25,000 ಜನ ಏಕಕಾಲದಲ್ಲಿ 28 ಕ್ಷೇತ್ರಗಳಲ್ಲಿ, ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಏಕಕಾಲದಲ್ಲಿ ಕುಳಿತು ಜಿನ ಭಗವಂತನ ಸಹಸ್ರ ನಾಮ ಸ್ತುತಿಗಳನ್ನು ಹಾಡುವುದರ ಮುಖೇನ, ಬೀಜಾಕ್ಷರ ಸಹಿತ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖೇನ ವಿಶ್ವದಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಕೂಡ ನಾವು ಒಳಿತನ್ನು ಬಯಸುವಂತಹ ಒಂದು ಪುಣ್ಯ ಕಾರ್ಯವನ್ನು ನ ಭೂತೋ ನ ಭವಿಷ್ಯತಿಯ ರೀತಿಯಲ್ಲಿ ಮಾಡಬೇಕಾಗಿದೆ. ಇದಕ್ಕೆ ಜೈನ್ ಮಿಲನ್ ಇರಬಹುದು, ಅಥವಾ ಜೈನ್ ಯುವ ಮಂಚ ಇರಬಹುದು, ಜೈನ್ ಯುವ ಸಂಘಟನಾ ಇರ್ಬೋದು, ದಕ್ಷಿಣ ಭಾರತ ಜೈನ ಮಹಾಸಭಾ ಇರ್ಬೋದು, ಅಥವಾ ಇನ್ಯಾವುದೇ ಮಹಿಳಾ ಮಂಡಳಿಗಳಿರ್ಬೋದು, ಇನ್ಯಾವುದೇ ಸಮಾಜಗಳಿರ್ಬೋದು, ಎಲ್ಲ ಸಮಾಜದ ಎಲ್ಲ ಸಂಘಟನೆಗಳ ಹಿರಿಯರು, ನಾಯಕರು, ಮುಖಂಡರುಗಳು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಧರ್ಮಸ್ಥಳದ ಶ್ರೀ ಸುರೇಂದ್ರ ಕುಮಾರ್ ಸರ್ ಹಾಗೂ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಮಹಾಪೋಷಕರಾಗಿ ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಜೈನ್ ಮಿಲನ್ ಶಾಖೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಎಲ್ಲರೂ ಕೂಡ ಇದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಬಹಳಷ್ಟು ಸಂತೋಷ ಆಗುತ್ತೆ ಈ ಒಂದು ಇದರ ಬಗ್ಗೆ. ಹಾಗೆ ಈ ಒಂದು ಜಿನ ಸಹಸ್ರ ನಾಮಾರ್ಚನೆಯ ಈ ಪ್ರೋಗ್ರಾಮ್ನ ಒಂದು ಕಾರ್ಯಕ್ರಮದ ನಿರ್ದೇಶಕರಾಗಿ, ಪ್ರೋಗ್ರಾಮ್ ಡೈರೆಕ್ಟರ್ ಆಗಿ ಅಜಿತ್ ಮುರುಗುಂಡೆ ಅವರು, ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು, ಶ್ರೀಮತಿ ಪದ್ಮಿನಿ ಪದ್ಮರಾಜ್ ಅವರು, ಪದ್ಮಾವತಿ ಬಸ್ತಿ ಅವರು ಇರ್ಬೋದು, ಶ್ರೀಮತಿ ವಿಮಲಾ ಸತೀಶ್ ಅವರು ಇರ್ಬೋದು, ಪದ್ಮಶ್ರೀ ಚಂದ್ರಪ್ರಕಾಶ್, ಶ್ರೀಮತಿ ಪದ್ಮಶ್ರೀ ಚಂದ್ರಪ್ರಕಾಶ್ ಅವರು ಇರಬಹುದು. ಹೀಗೆ ಸುಮಾರು 10 ಹಲವು ಜೈನ ಮುಖಂಡರುಗಳು ಇದಕ್ಕೆ ಸೇರ್ತಾರೆ. ಇನ್ನೂ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಪುಣ್ಯಸಾಗರ ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಡೀಲಿಕ್ಕಿದೆ. ಅವರ ಮಾರ್ಗದರ್ಶನದಲ್ಲಿ ಸಮೋಸರಣ ನಿರ್ಮಾಣ ಮಾಡಲಿಕ್ಕಿದೆ. ಸಮೋಸರಣ ಅಂತಂದರೆ ಅದು ಬಸದಿಯ ಪ್ರತೀಕ, ಧಾರ್ಮಿಕ ಸಭೆ ಅಂತ ಹೇಳ್ತೀವಿ.
ಈ ರೀತಿಯಾದ ಒಂದು ಜೀವಂತವಾದ ಸಮೂಹಸರಣವನ್ನು, ಬೃಹದಾಕಾರವಾದಂತಹ ಒಂದು ಜೀವಂತ ಸಮೂಹಸರಣವನ್ನು ನಿರ್ಮಾಣ ಮಾಡಲಿಕ್ಕಿದೆ. ಆ ಜೀವಂತ ಸಮೂಹಸರಣ ಅಂದರೆ ಏನು ಅನ್ನೋದನ್ನು ಖಂಡಿತ ನೀವು ನಂತರದ ದಿನಗಳಲ್ಲಿ ತಿಳ್ಕೊಳ್ತೀರಾ. ಇಂಥ ಒಂದು ಸಮೂಹಸರಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪುಣ್ಯ ಜೀವಿಗಳು ದೇವದೇವಿಯರಾಗಿ ಸಮೂಹಸರಣದಲ್ಲೇ ಕುಳಿತು ಆ ಪರಮಾತ್ಮನ ಒಂದು ಗುಣಗಾನವನ್ನು, ಸಹಸ್ರನಾಮವನ್ನು, ಸ್ತುತಿಯನ್ನು, ಸ್ತೋತ್ರವನ್ನು, ಪೂಜೆಯನ್ನು ಮಾಡುವಂಥ ಒಂದು ಒಳ್ಳೆಯ ಅವಕಾಶ. ಹಾಗೆ ಸಮೂಹಸರಣದ ಸುತ್ತ ನಾವೆಲ್ಲ ಕುಳಿತು, ಬೆಂಗಳೂರಿನವರೇ ಸುಮಾರು 10,000 ಜನ ಸೇರಬೇಕು. ಇನ್ನುಳಿದಂತಹ 27 ಕ್ಷೇತ್ರಗಳಲ್ಲಿ 500ಕ್ಕೂ ಹೆಚ್ಚು ಜನ ಸೇರಿ ಒಟ್ಟು 25,000 ಜನ ಸೇರಿ 2.5 ಕೋಟಿಗೂ ಹೆಚ್ಚು ಬಾರಿ ಭಗವಂತನ ಗುಣನಾಮವನ್ನು, ಸಹಸ್ರನಾಮ ಸ್ತುತಿಯನ್ನು ಹಾಡುವುದರ ಮುಖೇನ, ಪೂಜೆಯನ್ನು ಮಾಡೋದ್ರ ಮುಖೇನ, ಪುಷ್ಪಾರ್ಚನೆಯನ್ನು ಮಾಡೋದ್ರ ಮುಖೇನ ವಿಶ್ವ ಮಟ್ಟದಲ್ಲಿ ಜೈನ ಧರ್ಮವನ್ನು ಎತ್ತರಕ್ಕೆ, ಉತ್ತುಂಗಕ್ಕೆ ಕರೆದೊಯ್ಯುವಂತಹ ಒಂದು ಪುಣ್ಯ ಕಾರ್ಯ, ಹಾಗೆ ಅಹಿಂಸಾ ತತ್ವವನ್ನು ಎಲ್ಲೆಡೆ ಸಾರುವಂತಹ ಒಂದು ಜೈನ ಧರ್ಮದ ಪುಣ್ಯ ಕಾರ್ಯ ಆಗಬೇಕಾಗಿದೆ. ಇಂತಹ ಒಂದು ಪುಣ್ಯ ಕಾರ್ಯಕ್ಕೆ ನೀವೆಲ್ಲ ಭಾಗವಹಿಸಲು ಮಾಡಬೇಕಾಗಿರೋದು ಇಷ್ಟೇ. ಆನ್ಲೈನ್ ಫಾರ್ಮ್ಗಳನ್ನು ಈ ವಾರದಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸಿಂಪಲಾಗಿ ಆನ್ಲೈನ್ ಫಾರ್ಮ್ ಫಿಲ್ ಮಾಡಿ. ಬೆಂಗಳೂರಿನವರಿಗೆ ಒಂದು ಮಿನಿಮಮ್ ಪೂಜಾ ಶುಲ್ಕ ಅಂತ 1,008 ರೂಪಾಯಿ ಇಟ್ಟಿದ್ದೀವಿ. ಇನ್ನು ಬೆಂಗಳೂರನ್ನ ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಕ್ಷೇತ್ರಗಳಿಗೆ ಕೇವಲ 504 ರೂಪಾಯಿಗಳು ಒಂದು ತಲೆಗೆ ಆ ರೀತಿಯಾದ ಪೂಜಾ ಶುಲ್ಕವನ್ನು ಇಟ್ಟಿದ್ದೇವೆ. ನೀವೆಲ್ಲರೂ ಕೂಡ ಈ ಪೂಜಾ ಶುಲ್ಕವನ್ನು ಆನ್ಲೈನ್ ಫಾರ್ಮ್ಗಳನ್ನು ಫಿಲ್ ಮಾಡೋದ್ರ ಮುಖೇನ, ಹಾಗೆ ಆಫ್ಲೈನ್ ನಿಮ್ಮ ಕ್ಷೇತ್ರಕ್ಕೆ ಲೀಡರ್ಸ್ಗಳನ್ನು ಮಾಡಿದ್ದೀವಿ. ಆಯಾ ಲೀಡರ್ಸ್ ಯಾರು ಅನ್ನೋದನ್ನು ತಿಳ್ಕೊಬೇಕಂದ್ರೆ ಫಸ್ಟ್ ನೀವು ಆಸಕ್ತಿ ಇರುವವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ತಿಳ್ಕೊಳ್ಳಿ ನೀವು ಯಾವ ಕ್ಷೇತ್ರ, ಎಲ್ಲಿಂದ ಭಾಗವಹಿಸ್ಬೇಕಂತಿದ್ದೀರಾ ಅಂತ. ಆಗ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತೀವಿ, ಆಯಾ ನಾಯಕರುಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಚ್ಚುಮೆಚ್ಚಿನ ಬಹಳ ಸೃಜನಶೀಲ ನಾಯಕಿಯರುಗಳು ಈಗ ಆಲ್ರೆಡಿ ಕುಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ನಿಮ್ಗೆ ಸಹಾಯ ಮಾಡ್ತಾರೆ. ಮಿನಿಮಮ್ ಪೂಜಾ ಶುಲ್ಕವನ್ನು ಭರ್ತಿ ಮಾಡಿ ಈ ಪೂಜೆಯನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಇದು ನ ಭೂತು ನ ಭವಿಷ್ಯತೆ ಅನ್ನೋ ಹಾಗೆ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಇದಕ್ಕೆ ಬಹಳಷ್ಟು ಶ್ರಮ ಪಡ್ತಾ ಇದ್ದೀವಿ ನಾವು. ನಿಮ್ಮಲ್ಲಿ ದಾನ ಕೊಡುವವರಿದ್ದರೆ ಖಂಡಿತವಾಗೂ ನೀವು ಸಮೂಹಸರಣದ ನಿರ್ಮಾಣಕ್ಕೆ ದೇಣಿಗೆಯನ್ನು ನೀಡ್ಬೋದು. ಹಾಗೆ ನಮ್ಮ ವಿಶ್ವಶಾಂತಿಯ ಹಲವಾರು ಈ ರೀತಿಯಾದಂಥ ಐತಿಹಾಸಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ನೀವು ಆಜೀವ ಸದಸ್ಯತ್ವವನ್ನು 5,001 ರೂಪಾಯಿ ಕೊಟ್ಟು ಪಡ್ಕೋಬೋದು. ಇಲ್ಲ 1,251 ರೂಪಾಯಿಗಳನ್ನು ಕಟ್ಟಿ ವರ್ಷದ ಚಂದಾದಾರರಾಗಬಹುದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ. ನಾವೆಲ್ಲರೂ ಕೂಡ ಈ ಇತಿಹಾಸಕ್ಕೆ ಸಾಕ್ಷಿಯಾಗೋಣ. ಜೈನ ಧರ್ಮದ ಪತಾಕೆಯನ್ನು ಎಲ್ಲೆಡೆ ಹರಿಸೋಣ. ವಿಶ್ವದಲ್ಲಿರುವ ಎಲ್ಲ ಸಹಧರ್ಮಿಗಳನ್ನು, ಎಲ್ಲ ಧರ್ಮದ ಎಲ್ಲ ಜೀವರುಗಳಿಗೆ ನಾವು ಉತ್ತಮವಾದಂತಹ ಒಂದು ಸುಖ ಶಾಂತಿಯನ್ನು ಬಯಸೋಣ ಅಂತ ಹೇಳ್ತಾ, ಯಾರು ತಪ್ಪದೆ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂದು ಕಳಕಳಿಯ ಪ್ರಾರ್ಥನೆಯನ್ನು ಮಾಡುತ್ತಿರುವಂಥ ನಿಮ್ಮ ನವೀನ್ ಜಾಂಬ್ಳೆ, ವಿಶ್ವಶಾಂತಿ ಯುವ ಸೇವಾ ಸಮಿತಿ, ರಿಜಿಸ್ಟರ್ಡ್ ಬೆಂಗಳೂರು. ಪರಸ್ಪರೋಪಗ್ರಹೋ ಜೀವಾಣಾಂ, ಸರ್ವೇ ಜನಾಃ ಸುಖಿನೋ ಭವಂತು, ಕ್ಷೇಮಂ ಸರ್ವ ಪ್ರಜಾನಾಂ. ಜೈ ಜಿನೇಂದ್ರ.